ಟೆನ್ಷನ್ ಆಗೋಗಿತ್ತು ನನಗಂತೂ. ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತು ನಾವು ಹೋಗ್ತಾ ಇರೋದು ಸ್ವಿಮ್ಮಿಂಗ್ ಪೂಲ್ಗೆ. ನೋಡಿ ನಾವು 3 ಜನ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಇವತ್ತು ಹೋಗೋದು ಮಸ್ತ್ ಸ್ವಿಮ್ಮಿಂಗಲ್ಲಿ ಸ್ವಿಮ್ಮಿಂಗ್ ಮಾಡ್ಬಿಟ್ಟು ಬರೋದು. ಇವರಿಬ್ಬರಿಗೆ ಗೊತ್ತಿರೋದು ಸ್ವಿಮ್ಮಿಂಗ್ ಮಾಡೋಕ್ಕೆ, ನನಗೆ ಬರಲ್ಲ. ಹೇಳ್ಕೊಡೋಕ್ಕೆ ಹೇಳ್ಕೊತ ಇದ್ದೀನಿ. ಇವನಿಗೆ ಇನ್ನೂ ಪ್ರಾಕ್ಟೀಸ್ ಇಲ್ವಂತೆ ಸ್ವಲ್ಪ. ಸರಿ ಬನ್ನಿ ಗೈಸ್ ಹೋಗೋಣ. ಸ್ವಿಮ್ಮಿಂಗ್ ಖಾಲಿ ಹೊಟ್ಟೆ ಮಾಡಬೇಕಂತೆ. ನಾನು ಏನು ಬಂದ್ಬಿಟ್ಟಿದ್ದೀನಿ, ವಾಮಿಟ್ ಆಗುತ್ತೆ. ಇವನು ಇದನ್ನಲ್ಲ, ಇವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಲಾಸ್ಟ್ ವೀಡಿಯೋ ಕಮೆಂಟ್ ಮಾಡಿ ಗೈಸ್, ಊಟ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲ ಊಟ ಮಾಡ್ತಾ ಹೋಗ್ಬೇಕಾ ಅಂತ. ನಮಗೂ ಡೌಟಲ್ಲಿ ಎಲ್ಲ ನಗ್ತಾ ಇದ್ದಾನಂತೆ, ಅದಕ್ಕೆ ಆಮೇಲೆ ಕಮೆಂಟ್ ಮಾಡಿ. ಇವನು ಒಂದೇ ಅಂತವನೇ, ಚಿಕ್ಕ ಮಕ್ಕಳೆಲ್ಲ ನನಗೆಲ್ಲ ಹಂಗಾಗುತ್ತೆ. ಅದಕ್ಕೆ ತಾನೇ ಗೈಸ್ ಬೆಳಗ್ಗೆ ಟೈಮ್ ಸ್ವಿಮ್ಮಿಂಗ್ ಕ್ಲಾಸಸ್ ಎಲ್ಲ ಗೈಸ್, ಅದಕ್ಕೆ ತಾನೇ ಬೆಳಗ್ಗೆ ಟೈಮ್ ಸ್ವಿಮ್ಮಿಂಗ್ ಇಕ್ಕೋದು. ಯಾರಾದರೂ ಈವ್ನಿಂಗ್ ಟೈಮ್ ಇರ್ತಾರ, ಈವ್ನಿಂಗ್ ಅಂದರೆ 1 o'clock ಆ ಥರ ಗೈಸ್. 30 minutes ಆಯ್ತು. more how much for 4 kilometers ಐತೆ. ನೋಡಿ ಗೈಸ್, ನಮ್ಮ ಮಾಮ ಪೋಸ್ಟರ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ನೋಡಿ ಅವರೇ ನಮ್ಮ ಮಾಮನವರು. ಹಾಂ ಮಾಮಗ ಏನು ಮಾಮಗೆ ಪಕ್ಕ ಅವರು. ಬಂದಿದ್ದೀವಿ, ಚಪ್ಪಲಿ ಎಲ್ಲ ಬಿಟ್ವಿ. ನೋಡಿ ಎಲ್ಲ ಆಡ್ತಿದ್ದಾರೆ. ಟಿಕೆಟ್ ಇಸ್ಕೊಳ್ಬೇಕು ಹೋಗ್ಬಿಟ್ಟು. ಬನ್ನಿ ಹೋಗೋಣ. ಇವಾಗ ನಾವೆಲ್ಲ ರೆಡಿಯಾಗಿದ್ದೀವಿ. ಬನ್ನಿ ಇವಾಗ ಹೋಗಿ ಸ್ವಿಮ್ಮಿಂಗ್ ಮಾಡೋಣ. ನಾವು ಸ್ವಿಮ್ಮಿಂಗ್ ಮಾಡ್ತಾ ಇರೋದು ಇವಾಗ. ಗೈಸ್ ಕೋಶಿತನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗೈಸ್. ನನಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಲ್ಲ, ಏನೋ ಸುಮ್ಮನೆ ಹಿಂಗೆ ಕೈಯಲ್ಲಿ ಆಡ್ಸ್ಕೊತೀನಿ ಅಷ್ಟೇ. ಹಾಫ್ ಬರುತ್ತೆ ಗೈಸ್, ಹಾಫ್ ಬರಲ್ಲ. ಇವ್ನು ನೋಡಿ ಗೈಸ್, ಇವ್ನು ನೋಡಿ ಗೈಸ್, ನೋಡಿ ಗೈಸ್ ಇವನು. ಇವನೇ ಸೈಕ್ ಆಗಿಬಿಟ್ಟ ಗೈಸ್. ಸೊ ಗೈಸ್ ಇವಾಗ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ಆಮೇಲೆ ಮಾಡೋಣ ಗೈಸ್. ಬೈ. ಕ್ರಾಂಪ್ ಕೊಡ್ದ ಚಲೋ. ಎಲ್ಲ ಹೋಗ್ಬಿಟ್ಟೈತೆ ನೀರು. ನಾನು ಸ್ವಿಮ್ ಮಾಡಕ್ಕೆ ಬಂದಿಲ್ಲ ಅಂದ್ರೆ ಮಾಡ್ತಾ ಇದ್ದೀನಿ ಗೈಸ್. ಫುಲ್ ತಲೆಯಲ್ಲೆಲ್ಲ ನೀರು ಹೋಗ್ಬಿಟ್ಟಿದೆ, ಫುಲ್ ಟೆನ್ಷನ್ ಆಗೋಗಿದೆ ನನಗೆ. ನನ್ನ ಫೋನಲ್ಲೆಲ್ಲ ನೀರು ಎಲ್ಲ ಬಿಸಾಕ್ಬಿಟ್ಟವ್ ನೀವು ದಿಶಾಂತು. ಗೈಸ್ ಇವಾಗ ತಾನೇ ಬಂದ್ವಿ ಗೈಸ್. ಫುಲ್ ಟೆನ್ಷನ್ ಆಗೋಗಿತ್ತು ನನಗಂತೂ. ಯಾವನ ಬಂದುಬಿಟ್ಟಿದ್ದ 1 hour ಅಷ್ಟೇ ಇದೆ ಟೈಮು. ನಾವು 2.5 hours ಆಡ್ಬಿಟ್ವಿ. ಅದಕ್ಕೆ ಯಾವನ ಬಂದ ಅಂದ್ಬಿಟ್ಟು ಬಂದ್ಬಿಟ್ವಿ ನಾವು ತಿರ್ಗಾ ವಾಪಸ್ಸು. ಇವಾಗ ನಡ್ಕೊಂಡು ನಾವು ಎಗ್ ಪಫ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಆಟೋ ಒಂದು ಸ್ವಲ್ಪ ದೂರ ಹೋದರೆ ಕಾಸು ಕಮ್ಮಿ ಬೀಳ್ತೈತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ನು ನೋಡಿ ಗೈಸ್, ಒಡ್ಸ್ಕೊಂಡಿರೋ ಟವಲ್ ಹಂಗೆ ಇಟ್ಕೊಂಡು ಬಂತವನು. ಇವ್ನು ನೋಡಿ ತಿನ್ಕೊಂಡು ಬರ್ತಾವನು. ಫುಲ್ ಮಸ್ತಿಗಿತ್ತು. ನಾನು ಸ್ವಿಮ್ಮಿಂಗ್ ಮಾಡೋಕ್ಕಾಗಿಲ್ಲ, ನೀರಲ್ಲಿ ಆಡಿದ್ದಕ್ಕೆ ಅನ್ನೋ ಖುಷಿ ಐತೆ. ಚೆನ್ನಾಗಿತ್ತು ಮಾತ್ರ ಫೀಲಿಂಗ್. ಇವಾಗ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಆಟೋಲ್ಲಿ ಮುಟ್ಟಿದ್ದೀವಿ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ. ಎಗ್ ಪಫ್ ತಿಂದಾದ್ಮೇಲೆ ಇನ್ನೂ ಟಯರ್ಡ್ ಆಗೋಗೈತೆ. ಬಾಡಿ ಒಳಗಡೆ ಎಲ್ಲ ನೀರು ಹೋಗ್ಬಿಟ್ಟಿದೆ. ಹೋಗ್ಬಿಟ್ಟಿರೋ ಥರ ಫೀಲ್ ಆಗ್ತೈತೆ. ನಿಮಗೆ ಈ ಬ್ಲಾಗಲ್ಲಿ ಜಾಸ್ತಿ ಪಾಪ ಇವ್ರು ಕಾಮಿಡಿನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ವಿಡಿಯೋನೇ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಬಂದಾಗ ವಾಟರ್ ಪ್ರೂಫು ಕೇಸ್ ಹಾಕ್ಕೊಂಡು ಬಂದುಬಿಟ್ಟು ಎತ್ಕೊಂಡ್ಬರ್ತೀನಿ ಗೈಸ್ ಫೋನ್. ಆವಾಗ ಫೋನ್ ನೀರೊಳಗಡೆ ಹದ್ದಿದ್ರು ಏನೂ ಆಗಲ್ಲ. ಅದೊಂದೇನೆ. ಇವಾಗ ಬನ್ನಿ ಹೋಗೋಣ ಮನೆಗೆ. ಸೊ ಗಾಯ್ಸ್ ಇವಾಗ ತಾನೇ ಮನೆಗೆ ಬಂದೆ ನಾನು. ಸ್ವಿಮ್ಮಿಂಗಲ್ಲಿ ಮಾತ್ರ ಚೆನ್ನಾಗಿ ಆಡಿಬಿಟ್ಟೆ ಬಂದ್ವಿ. ಫುಲ್ಲು ಟಯರ್ಡಾಗಿ ಹೋಗಿದ್ದೆ.
ಈ ಶೋಲ್ಡರ್ಸೇ ಎಲ್ಲ ನೋವ್ತಿದೆ. ಫಸ್ಟ್ ಟೈಮು ನಪ್ಪ ಸ್ವಿಮ್ಮಿಂಗೆಲ್ಲ ಪ್ರಾಕ್ಟೀಸ್ಗೆಲ್ಲ ಹೋಗಿದ್ದಿದ್ದು ನಾನು. ಶೋಲ್ಡರ್ಸ್ ಮಾತ್ರ ಫುಲ್ಲು ಪೇನ್ ಆಗ್ತಿದೆ. ಆದರೆ ಮಸ್ತಾಗಿತ್ತು ಆಡೋಕ್ಕೆ. 1-2.5 hours ಆಡಿದ್ವಿ ನಾವು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.